ಅಲ್ಲ ಶಾಂತಕ್ಕ, ಹಾ ಸೀರೆ ತಗೊಳ್ಳೋಣ ಅಂತ ಬಂದು ಇವತ್ತು ಅಕ್ಕ ಪಿಕ್ಚರಿಗೆ ಹೋಗ್ಬಿಟ್ವಲ್ಲ ಶಾಂತಕ್ಕ. ಪಿಕ್ಚರ್ ಚಲೋ ಐತಂತ ಎಲ್ಲ ನೋಡ್ಕೊಂಡು ಬರೋ ಮಟ್ಟ ಚಂಜೆ ಹೊಡಿತಲ್ಲ ಶಾಂತಕ್ಕ. ಮುಗಿದೋತ್ ಮನೆಗೆ ಹೋದ್ರ ಕತಿ. ಅಲ್ರಿ ಎದಕ್ಕೆ ಹೆದರ್ತಿರ್ಲ ನೀವು? ಇನ್ನೇನು ಸಣ್ಣ ಹುಡುಗರು ಅನ್ನವ ಅಲ್ಲ ಶಾಂತಕ್ಕ. ಮತ್ತು ನನ್ನ ಸೊಸಿ ನನ್ನ ಮಗ ಕೇಳಿದ್ರೆ ಏನು ಹೇಳೆ ಇಷ್ಟೊತ್ತು ಯಾಕಂತೇಳಿ? ಯಾಕೆ ಮುಕ್ಕಳ ಕಾಲ ಬಂದ ಅವನು ಕೇಳಾಕ? ಯಾಕೆ ಕೇಳ್ತಾರ? ಸುಮ್ಮನೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. 3 ಮಂದಿಗೂ ಸುಸ್ತ್ಯಾರ ಬಂದಾತ. ನಾವು ನಮ್ಮ ಜೀವನದಾಗ ಏನು ಎಂಜಾಯ್ ಮಾಡ್ಯಾವ? ನೀನು ನಿನ್ನ ಗಂಡು ಓಡ್ಯದ ಅಂತೇಳಿ ಆ ಮಕ್ಕಳು ಸಾಕಿ ಬೆಳೆಸಿ ಓದಿಸಿ ಮಾಡಿ ಮದುವೆ ಮಾಡಿ ಮುಂಜಿ ಮಾಡಿ ಈಗೂ ಅಲ್ಲೇ ಬಾಳೆದಾಗ ಏಕ್ತಾ ಇಲ್ಲ. ಸಾಲ ಸಮಧಿ ಸಂಗಾಸ ಅದು ಇದು ಅಂತೇಳಿ ಮನಿ ಮಾರು ಕಟ್ಟುದು ಬಿಡುದು ಅಂತೇಳಿ ಸುಮ್ಮನೆ ನೀ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ಈಕಿಗೆ ನೀನರ ಏನ್ಲೆ ಅರ್ಧ ಜೀವನ ಪೂರ್ತಿ ಅರ್ಬಿ ಹೊಲಿಯಾಕ ಕಳದಿ. ಪೂರ ಅರ್ಬಿ ಹೊಲಿದು ಮಗನ್ ಸಾಕೋದು ಜಪಾನ್ ಮಾಡೋದು ಮಗಳನ್ನ ಡಾಕ್ಟರ್ ಓದ್ಸಕಂತೇಳಿ ಅಲ್ಲಿ ಸಾಲ ತೆಗಿದು ಕಟ್ಟೋದು ಮಾಡೋದು ಅದನ್ನೆಲ್ಲ ಸಾಲ ಬಗೆಹರ್ಸಕ್ ನೋಡೋದು. ಸಸಿ ಬಂದ್ಲು ಮತ್ತೀಗ ಆಕಿ ಈಗ ಮಾಡ್ಕೊಂಡು ಹೊಂಟಾಳ. ಮಗಂದು ಬತ್ ಬಾಪ ಇದಾಗೈತ್ ಕಾಲ. ಅದನ್ನ ಮಗನ್ ಚಕ್ರಿನೂ ಮಾಡಾಕತ್ತಿ ಬಿಗರ್ ಕುಟ್ಟಿ ಹೇಗಾಕತ್ತಿ. ಮತ್ತೀಗ ಒಂಥರ ಬೇರೆ ಗೋಳ. ಸುಮ್ಮನಿರ ಬರೇ ಇದಾತ. ನಮ್ಮ ಜೀವನದಾಗ ನಾವು ಏನು ಕಾಣೋದು ಬೇಡನ? ನಮ್ಮ ಜೀವನದಾಗ ನಾವು ಸುಖ ಸಂತೋಷ ನೆಮ್ಮದಿ ಅಂತ ಇರೋದು ಬೇಡನ? ಇರೋದೊಂದು ಜೀವನ ಹುಟ್ಟು ಬರಕೇನು ಹುಲ ಜಲಪನ? ನಾವು ಆರಾಮಾಗಿರೋರ್ವ. ನಾವು ಆರಾಮಾಗಿ ಏನ್ ಬೇಕಂತ ತಿನ್ನೋದು ಉಣ್ಣೋದು ಅಡ್ಡಾಡ್ಬೇಕು ಪೇಟಿ ಪಿಕ್ಚರ್ ಗಿಚ್ಚರ್ ನೋಡ್ಬೇಕು ಅನ್ನೋ ಆಸೆ ಇರ್ತೈತಿ. ಹೌದಿಲ್ಲ? ಏನು ತಪ್ಪಲ್ಲ. ಯಾರ ಯಾಕ ಇಷ್ಟೊತ್ತು ಯಾಕ ಅಂತ ಕೇಳಾಳು ಉತ್ತರ ನಾ ಕೊಡ್ತೇನೆ. ನಿನ್ನ ಮನೆ ಕೇಳಿದ್ರು ನನ್ನ ಕರಿ, ನಿನ್ನ ಮನೆ ಕೇಳಿದ್ರು ನನ್ನ ಕರಿ, ಉತ್ತರ ನಾ ಕೊಡ್ತೇನೆ. ನನ್ನ ಮನೆ ಕೇಳಿದ್ರ ಹತ್ರ ಉತ್ತರ ಕೊಡೋದು ಗೊತ್ತೈತಿ. ನನ್ನ ಮನೆಗೆ ಯಾರು ಕೇಳೋದಿಲ್ಲ ಬಿಡು. ಅಷ್ಟೇ. ಅಯ್ಯ ಮನೆಗೆ ಇದು ಗೋಕರ್ಣ ಇದ್ರಾಗಿಂದೆಲ್ಲ ಇಡಿಯ ನನ್ನ ಮಗ ಅದೆಲ್ಲ ಹೋಗಿದ್ರಲ್ಲೇವ. ಅವರೆಲ್ಲ ಇಡಿಯ ತೋರ್ಸಾಕತ್ತಿದ್ರು. ಈ ಪಾರಿನಿಂದ ವಯಸ್ಸಾದ ಮುದುಕ್ಯಾರೆಲ್ಲ ತಮ್ಮ ಪಾಡಿಗೆ ತಾವ ಆರಾಮಾಗಿ ಒಬ್ಬೊಬ್ರೆ ಬರ್ತಾರ. ಬೀಚ್ನ್ಯಾಗ ಎಂತೆಂತ ಅರ್ಬಿ ಹಾಕೊಂಡು ವಯಸ್ಸಾದ ಮುದುಕ್ಯಾರೆಲ್ಲ ಆರಾಮಾಗಿ ಎಂತದ ಬುಕ್ಕ ಪಕ್ಕ ಓದ್ಕೊಂತ ಬೀಚಿನ ಕಡೆ ನೋಡ್ಕೊಂತ ಒಂದೊಂದು ಬೀರ್ ಬಾಟ್ಲಿ ಬಾಜು ಇಟ್ಕೊಂಡು ಕೂತಿರ್ತಾವಂತ. ಅಯ್ಯವ್ವ ಗೊತ್ತನ? ಅವ್ರಂಗಂತೂ ನಾವು ಜೀವನ ಆರಾಮಾಗಿ ಎಂಜಾಯ್ ಮಾಡಕತ್ತಿಲ್ಲ. ಅವ್ರದ್ದೇ ಒಂಥರ ಚಲೋ. ಮಕ್ಕಳು ಮದುವೆ ಮಾಡಿ ಕೈ ಬಿಟ್ಟು ಅವ್ರವ್ರ ಜೀವನ ಅವ್ರ ಬಾಳೆ ಅವ್ರ ಮಕ್ಕಳಿಗೆ ಹಚ್ಚಿ ಕೈ ಬಿಟ್ಟಿರ್ತಾರ. ನಮ್ದ ಇನ್ನು ಮದುವೆ ಮಾಡಿದ್ರು ಮಕ್ಕಳಿಗೆ ಇನ್ನೂ ಏನ್ ನಮ್ಗ ಎಲ್ಲ ಬಿಡದ್ ಕರ್ಮನ ಅನ್ನಂಗೆ ನಾವೆಲ್ಲ ನಮ್ಮನಿ ಅಯ್ಯೋ 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 ನನ್ನ ಮಗ ಏನು ಮಾಡ್ತಾನೋ, ನನ್ನ ಸುಶಿ ಹೆಂಗೆ ನೋಡ್ಕೋತಾಳೋ ಅಂತೇಳಿ ಎಲ್ಲದಕ್ಕೂ ಒದ್ದಾಡ್ತಿರ್ತೇವೆ. ಬಿಡ ಗಿರ್ಜಿ, ರಿಲ್ಯಾಕ್ಸ್ ಆಗಿರು. ಪಾರಿ ನೀನು ರಿಲ್ಯಾಕ್ಸ್ ಆಗಿರು ಶಾಂತಕ್ಕ. ಹೌದು ಶಾಂತಕ್ಕ, ನೀ ನನ್ನ ಕಣ್ಣು ತೆರೆಸಿದೆ ಶಾಂತಕ್ಕ. ಕರೆನ ಯವ್ವ 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 ನನ್ನ ಜೀವನ ನಾನು ಎಂಜಾಯ್ ಮಾಡೋದು ಯಾವಾಗ ಮತ್ತೆ? ಹೌದಿಲ್ಲ? ಮಗನ್ ನೋಡ್ಕೊಳಕ್ ಸಸಿ ಬಂದಾತು. ಅವ್ರವ್ರ ಜೀವನ ಅವ್ರಿಗೆ ಹಚ್ಚಾತು. ಬೀಗ್ರು ಅಲ್ಲ ನನ್ನ ಮಗ ನನ್ನ ಹೊಟ್ಟೆ ಹುಟ್ಟಾನ. ಬೀಗ್ತಿ ಏನು ಮಗನ ಕೊಂಡು ತಂದಾಳ ಅನ್ನಂಗೆ ಆಯ್ಕೆ ಮಾಡ್ತಾಳ. ನೋಡ್ಕೊಳ್ಳಿ ಅವ್ರವ್ರೇ ಮಾಡ್ಕೊಳ್ಳಿ. ಹೌದಿಲ್ಲ? ಇವತ್ತು ಪಿಕ್ಚರ್ ನೋಡೋ ಶಾತಕ್ಕೆ ಖುಷಿ ಆಯ್ತು ನನಗಂತೂ. ಒಂದು ಹೋಟೆಲ್ನಾಗ ಮಸ್ತ್ ಊಟ ಗಿಟ ಮಾಡೋಣ ಬಾ. ಅದೇನೇನು ಪೇಟೆಗೆ ಸಂತಿ ಮಾಡೋದೈತೆ ತೊಗೊಳೋಣ. ಸೀರೆ ತೋರ್ಬೇಕಿತ್ತಲ್ಲ ಶಾಂತಕ್ಕ. ಸೀರೆನೂ ಒಂದು ತೊಗೊಳೋದು ಆತಂದ್ರೆ ಇವತ್ತು ಸರಿ. ಇಲ್ಲ ನಾಳೆ ಮತ್ತೆ ಬರೋಣ ಪೇಟೆಗೆ. ಏನಂತಿ ಶಾಂತಕ್ಕ? ಹೌದಿಲ್ಲ? ನಾಳೆ ಮತ್ತೆ ಬಂದು ಸೀರೆನೂ ತೊಗೊಂಡೋಗೋಣ. ಹೌದು ಶಾಂತಕ್ಕ, ನೀ ಹೇಳೋದು ಬರಬರಿನ. ಇವತ್ತು ಫುಲ್ ಎಂಜಾಯ್ ಮಾಡಿ ಅಡ್ಡಾಡಿ ಮನೆಗೆ ಹೋಗೋಣ ಶಾಂತಕ್ಕ. ಏನು ತಪ್ಪಿತ್ತು? ನಾವೇನು ತಪ್ಪು ಮಾಡತ್ತೀವಿ? ನಾವೇನು ಫುಲ್ ಗಿಚ್ಚೆ ಕುಡಿದು ಊರನ್ ಮಂದಿ ಆಡ್ಕೊಂಡು ಹೋಗೋಂಗೆ ಎತ್ತಬೇಕತ್ತ ತೇಲಾಡ್ಕೊಂತ ಆ ಗಾಡಿಗೆ ಈ ಗಾಡಿಗೆ ಹಾಯ್ಕೊಂತ ಕಾಲಾಗ ಸಿಗು ಬರೋ ನಾಯಿ ಎಲ್ಲ ತುಳ್ಕೊಂತ ಎತ್ತಬೇಕತ್ತ ಗಟ್ರ ದಂಡ್ಯಾಗ ಬಿದ್ದು ಎದ್ಕೊಂತ ಹೊಂಟೇವನ ಮನೆಗೆ? ಇಲ್ಲ, ಬಂದೇವಿ ಪಿಕ್ಚರ್ ನೋಡೇವಿ. ಮತ್ತು ಹಬ್ಬಕ್ಕೆ ಏನು ಬೇಕು ಸಂತಿ ತಗೋತೀವಿ. ಒಂಚೂರು ಹೊತ್ತಕತ್ತಿ ಮನೆಗೆ ಹೋಗ್ತೀವಿ. ಅಟ್ಟ ಹೌದಿಲ್ಲ? ಇಷ್ಟಕ್ಕೆ ಎಷ್ಟು ಹೆದರ್ಕತ್ತೀವಲ್ಲ ಶಾಂತಕ್ಕ ನಾವು. ಹೆದರ್ಬಾರ್ದು ಶಾಂತಕ್ಕ, ನಾವು ಹೆದರಬಾರ್ದು. ನಮಗೆ ಸಿದ್ದರಾಮಯ್ಯನ ರೊಕ್ಕ ಬಂದಿರ್ತೈತಿ. ಅದು 2,000 ರೂಪಾಯಿ ಅಕ್ಕ ಅದು ಬಂದಿದ್ದು ಅಕೌಂಟ್ನಾಗ ಜೋಡಿಸಿಟ್ಕೊಂಡೇವಿ. ಆ ರೊಕ್ಕದ ನಮಗೇನು ಬೇಕು? ನಾವು ಅರಬಿ ಬಟ್ಟಿ ಬರೀ ಪಿಕ್ಚರ್ ನೋಡಕತ್ತೀವಿ. ನಾವೇನು ಇವ್ರಿಗೆ ರೊಕ್ಕ ಬೇಡಿ ತೊಗೊಂಡೇವನ? ಹಂಗೆ ಮಾಡೋಣ ಶಾಂತಕ್ಕ. ನಾಳೆ ಬೇಕಾದ್ರೆ ಬರೋಣಂತ. ಅಯ್ಯೋ ಶಾಂತಕ್ಕ, ಅಲ್ಲೂಡಲ್ಲ ಹೊಂಟ್ರಿ ಪ್ರೇಮಿ ಎಲ್ಲ ಹಾಕಿ ಪ್ರೇಮಿ ಬಾಜುಕ್ಕೆ ಪಾತಿ. ಅಯ್ಯೋ ಶಾಂತಕ್ಕ, ನಾವು ಹೇಳಿದ್ವಲ್ಲ ಆ ಸರ್ಕಲ್ ನಿಂದ್ರ ಕೊಂಟಾವ ಏನ ತಿರುಗಿ ಹೋದ್ರೆ ಕರ್ಕೊಂಬರ್ತೀನಿ. ಅಯ್ಯ ಗದ್ದೆಲ್ಲ ಮುಂದೆ ಹೋಗಿದ್ದಾವ. ಕರಿ ಕರಿ ಕರಿ. ಅಲ್ಲ ಶಾಂತಕ್ಕ, ನಾವು ಪಿಕ್ಚರ್ ಹೊಂಟಿದ್ದಲ್ಲ ಮತ್ತೆ ಪಿಕ್ಚರ್ಗೆ ಹೋಗೋಣ ಬಾ ಅಂತ ಅನ್ಬೋದಿತ್ತು. ಪಿಕ್ಚರಿಗೆ ಕರಿ ನೀ ಬಿಡ ಅಲ್ಲಿ ಅನ್ಬೋವು. ಗನ ಹೆದರ್ತದ ಅದು ಪಾತಿ. ಅದು ಗಂಡು ಬರಬರಿ ಇಲ್ಲ ಇವತ್ತಾಗ. ಪಿಕ್ಚರಿಗೆ ಹೋದ್ರೆ ಒದ್ರಾಡ್ತೈತಿ. ಯಾರ ಜೊತೆಗೆ ಏನು ಎತ್ತ ಹಂಗೆ ಹಿಂಗೆ ಅಂತೇಳಿ ನಂಬೋದು ಇಲ್ಲ ಬಿಡೋದಲ್ಲ. ಹಂಗಾಗಿ ಯಾಕಿನೂ ಪಾತಿ ಅಲ್ವಾ ಮಕ್ಕಳು ಬಿಟ್ಟು ಏನು ನೋಡೋದೈತಿ ಬಿಡ ಶಾಂತಕ್ಕ. ನಾವು ಒಲ್ಲೆ ಅಂತಾಳ. ಇನ್ನು ಪ್ರೇಮಿ ಅದು ಹೆದರ್ಸ ಆಯ್ತಿತ್ತು. ಎದ್ರ ಸಂಬಂಧ ಏನು ಯಾರಿಗೆ ಗೊತ್ತು? ಕರದ್ ನೀವು 2 ಸಲ ಒಲ್ಲೆ ನಿದ್ಲಲ್ಲ. ಅದಕ್ಕೆ ನಾವು ಹಂಗಾರೆ ಪಿಕ್ಚರ್ ನೋಡಿ ಕುಂದಿರ್ತೀವಿ, ನೀವು ಬರ್ರಿ ಅಂತಂದೆ. ಶಾಂತಕ್ಕ, ಆಕಿ ಹುಡುಮಲ್ಲಜ್ಜಿ ಇದ್ಲಲ್ಲೇವಾ ಆಕಿ ಈ ಪ್ರೇಮಿಗೆ ಅಯ್ಯೋ ಊರ್ ಬಿಟ್ಟು ಓಡೋದ್ಲು, ಲವರ್ ಕೊಟ್ಟು ಓಡೋದ್ಲು ಅಂತೇಳಿ ಶಂಕರಣ್ಣನ ಕರೆದು ಹಿಂದಕ್ಕೊಮ್ಮೆ ದೊಡ್ಡ ಗದ್ಲ ಮಾಡಿದ್ಲಲ್ಲ. ಆಕಿ ಹುಡುಮಲ್ಲಜ್ಜಿಯಿಂದ ಊರಾಗ ಯಾರಿಗೂ ಸುಖ ಇಲ್ಲ ಅಂತಿಕ್ಕು. ಹೊಲಕ್ಕೆ ಹೊಂಟಿಯಲ್ಲ ಅಂದ್ಬಿಟ್ಲೆ ಎದಕ್ಕೆ ಹೊಂಟಿಯಲ್ಲ ಅವ್ರು ಸಲ ತರಕ. ಅಯ್ಯೋ ಲವರ್ ಬೆಟ್ಟೆ ಹಾಕೊಟ್ಟಿ ಅಂತ ಕೆತ್ತದ. ಮಾಡಕತ್ ಬಿಡ. ಇದೇನ ಶಾಂತಕ್ಕ, ಇಷ್ಟೊತ್ತಾದ್ರೂ ಇಲ್ಲೇ ಅಡ್ಡಾಡಕತ್ತೀರಲ್ಲ? ಅದಾ ಇದು ಯಕ್ಕ ಪಿಕ್ಚರ್ಗೆ ಹೋಗ್ಬಿಟ್ಟಿದ್ವಿ. ವಾ ಏನು ಹೇಳ್ತೀನಿ ನೀನು ಮುಂದೆ ನೋಡ್ಬೇಕಂತ ಭಾರಿ ಅನಿಸ್ಬಿಡ್ತಾ. ಮತ್ತು ನೀವು ಅಲ್ಲಿ ಅಂದರೆ ಹಂಗಾಗಿ ಹೋದ್ವಿ ನಾವು. ಅಯ್ಯ ಆ ಪಿಕ್ಚರಾ ಭಾರಿ ಮಸ್ತ್ ಐತಿ. ಹಳ್ಳಿಯಿಂದ ಬಂದಿರ್ತಾನಲ್ಲ ಏನು ಮಸ್ತ್ ಐತಿ. ಜೈ ಹಂಗಾರೆ ಪಿಕ್ಚರ್ ನೋಡಿರ ನೀವು? ಅಯ್ಯೋ ಶಾಂತಕ್ಕ, ಈ ಬಿಡಾಡಿಗೆ ಬಾಯ್ ಬಿಡಬೇಡ ಅಂತ ಹೇಳಿದ್ದೆ ಬಿಟ್ಟೆ ಬಿಟ್ಲಲ್ಲ. ಹೋದ ವಾರ ಸಂಘಕ್ಕೆ ರೊಕ್ಕ ಕಟ್ಟಕ್ಕೆ ಕಡಿಮೆ ಬಿದ್ವಲ್ಲ,
ಅದು ಈ ಪಿಕ್ಚರ್ ನೋಡಕ್ಕೆ ಬಂದ್ವ್ಯಾ. ಪಿಕ್ಚರ್ ನೋಡಿ ಹಂಗೆ ಹೆಂಗೆ ಹೋಕ್ಕಿ, ಪಿಕ್ಚರ್ ನೋಡಿ ಹೋಟೆಲ್ನಾಗ ತಿಂದು ಮಾಡಿ ಚಪ್ಪಲ್ ತೊಗೊಂಡು ಕಾಲಾಗ ಹರಿದಿದ್ವು ಅಂತೇಳಿ ಒಂದೆರಡು ಬಳಿ ಗಿಳಿ ತೊಗೊಳಿತ್ತು ಹಬ್ಬಕ್ಕೆ, ಅದನ್ನು ತೊಗೊಂಡು ಚೈನಿ ಮಾಡಿ ಹೋಗೋ ಮಟ ಅಂದ್ರೆ ಹಿಂಗೆ ಆಗ್ಬಿಡ್ತ. ಅಯ್ಯೋ ದೇವ್ರೇ, ಅಲ್ಲ ಎಷ್ಟು ನಾಟಕ ಮಾಡಿಬಿಟ್ರಿ. ಅಲ್ಲ ಹೇಳಿದ್ರಿ ನಾವೇನೇನಾರ ಅಂತಿದ್ವಿ ನೀವ ನಿಮ್ಗೆ. ಅಲ್ಲ ಪಿಕ್ಚರಿಗೆ ಕರೆದಾಗ ನಾವು ನೋಡಿ ಬಂದೆ ಅಂದ್ಬಿಟ್ರೆ ಮುಗಿದೋಕ್ಕಿತ್ತಲ್ಲ. ಬಿಡಾಡ್ಯಾರ ಇಬ್ರು. ಅಲ್ಲ 3 ಮಂದಿ ಬೇಸಿದಿರ ಪತಿ ನೀನು ನೋಡಿ ಹೋಗಲ್ಲ ಹಂಗಾರ. ನಮ್ದುಗೆ ನಕ್ಕು ಅಂತೂ ಶಾಂತಂದು ಹೋಗ ಇವ್ರದಿಗೆ ಪರ್ಸ್ಗೆ ಮಾಡ್ಬಿಟ್ಟು ಕರ್ಕೊಂಡು ಹೋಗಿದ್ದು ನಮ್ದುಗೆ. ಗಳಿಗೆ ಸಿದ್ಧ ಒಳಗ ಮೆದ್ದ ಅಂತೇಳಿ ಚಲೋ ಅದಿರ 3 ಮಂದಿ. ಆತು ಬಿಡ್ರಿ, ನೋಡಿರಲ್ಲ ನೀವು ಪಿಕ್ಚರ್ ಹಂಗಾರ. ನೋಡ್ರಿ ಹೋಗೋಣಂತ ನಾಗಪ್ಪನ ತಗೊಂಡು ಒಟ್ಟು ಹಬ್ಬದ ಸಂತಿ ಮಾಡ್ಕೊಂಡು ಮನೆಗೆ ಹೋಗೋಣ. ಸೀರೆ ತೊಗೊಳೋದು ಇವತ್ತೇನು ಆಗಂಗೆ ಕಾಣಂಗಿಲ್ಲ, ಹೊತ್ತ ಆತು ನೋಡೋಣ. ತೊಗೊಂಡು ಟೈಮ್ ಉಳಿತಂದ್ರೆ ಸೀರೆನ ತೊಗೊಂಡೆ ಹೋಗೋಣ. ನಡಿ, ವಸ್ತಿ ಬೆಸಿಗೆ ಹೋದ್ರು ಅಡ್ಡಿ ಇಲ್ಲ. ಶಾಂತಕ ವಸ್ತು ಬೆಸಿಗೆ ಹೋದ್ರು ಅಡ್ಡಿ ಇಲ್ಲ ಊರಿಗೆ. ನಾವೇನು ಹೊಳ್ಳೊಳ್ಳೆ ಮತ್ತೆ ಇವ ಬಾಳೆ ಬದುಕು ಬಿಟ್ಟು ಬರೋಕ್ಕಾಗಲ್ಲ. ಒಮ್ಮೆ ಜಾಡ್ಸ್ಕೊಂಡು ಬಂದೇವಿ, ಎಲ್ಲ ತೊಗೊಂಡ ಹೋಗೋಣ. ಮೊದಲು ಹೋಗಿ ಹಬ್ಬದ ಸಂತಿ ಎಲ್ಲ ತೊಗೊಂಡು ಅಂಗಡ್ಯಾಗ ಒಂದು ಬತ್ತೆ ಲೀಟ್ರ್ ಅವ್ರೇನು ಇಟ್ಕೊಂತಾರೆ ಪಾಪ. ಎಲ್ಲ ಮೊದಲು ನಾನು ಒಂದು 2 ಕಿಲೋ ಬ್ಯಾಳಿ, ಬೆಲ್ಲ, ಶೇಂಗಾ ಅವು ಇವು ಭಾಳ ಅದಾವು ತೊಗೊಳು. ಮೈದಾ ಇಟ್ಟು ಹೂ ತೊಗೋಬೇಕು ನಾಳೆ ಅಮಾಸಿ ಶಾಂತಕ. ಅಯ್ಯೋ ನಾಳೆ ಅಂತೂ ನಂಗೆ ಬರೋದಾಗಲ್ಲ. ಹೌದು ಶಾಂತಕ, ಮೂತು ಆತಲ ಮುಂದೆ ನಾಗರ ಪಂಚಮಿಯಾಗ ಏನು ಬಿಟ್ಟು ಬರ್ತೀನಿ ನೀನು? ಹೊರಗೆ ಒಳಗೆ ಹಾಲು ಅದು ಇದು ಅಂತೇಳಿ ತಯಾರಾಗಿ ಬಿಡ್ತಿಲ್ಲ. ಇಲ್ಲ ಇವತ್ತು ಎಲ್ಲ ತೊಗೊಂಡೆ ಹೋಗೇ ಬಿಡೋದ ಇವತ್ತು. ನಡಿ ಹಂಗಾರೆ ರೆಡಿ. ರೊಕ್ಕ ಅದು ಎಲ್ಲ ತಂದಿದ್ದ ಐತಿ. ಮತ್ತು ಇದನ್ನ ಇಟ್ಕೊಂಡು ಹೋದ್ಯಾ, ನನ್ನ ಗಂಡನ ಕೈಗೆ ರೊಕ್ಕ ಸಿಕ್ತು, ಮುಗಿದೋದ್ ಕತಿ. ರೊಕ್ಕ ಕೊಟ್ಟಂಗೆ ಆತು, ನಾ ಸೀರೆ ತೊಗೊಂಡಂಗೆ ಆತು. ಅದಕ್ಕೆ ಬೇಡ ಯವ್ವ ತಾಯಿ, ಮೊದಲು ನಾನು ಬಿಡೋದು ಬಿಟ್ಟು ಏನು ನಾನು ಸೀದಾ ಸೀರೆ ತೊಗೊಂಡು ಎಲ್ಲ ಸಂತಿ ಮಾಡ್ಕೊಂಡು ವಸ್ತಿ ಬಿಸಿಗೆ ಹೋಗಿ ನಾನು ಎಲ್ಲರೂ ಅಷ್ಟ ಮಾಡೋಣ ಇವತ್ತು. ಅಯ್ಯೋ ನಾನು ಅಮ್ಮ ಕಾಯಿ ಬಾಳೆಹಣ್ಣು ಹೂವು ಹಣ್ಣು ಅದು ಇದು ಜಗ್ಗ ತೊಗೋಬೇಕು. ನಡಿ ನಾಗಪ್ಪನ ತೊಗೊಂಡು ಹೋಗೋಣ ಬರ್ಲಿ. ಹೆಂಗೆ ಬಂದವ ನಾಗಪ್ಪ? ಭಾಳ ಇಲ್ವೇ, 80 ರೂಪಾಯಿ ನೋಡ್ರಿ. 80? ಕೊಡ ರೇಟ್ ಹೇಳ, ಎಂತ ರೇಟ್ ಹೇಳ್ತಿ ಅಂತಾನ. 80 ಅಂದ್ರೆ ಐತೆ ಇಲ್ಲ, ಸಣ್ಣ ಹೋದಾತು. ಅರೆ ಬಣ್ಣದು ಇಟ್ಬಿಟ್ಟು ಟಿಕಿಗೆ ಇಟ್ಬಿಟ್ಟು ಬರೀ ಸಖತ್ಗೆ ಕಾಣ್ತಾ ಇದೆ ಸಂತಂದು ಹೋಗ ನಾಗಪ್ಪ. ಅದು ಮಟ್ಟಿದು ಅನ್ಸೋದಿಲ್ಲ. ಮಣ್ಣಿನ ನಾಗಪ್ಪ ನಾವು ಹುತ್ತದ ಮಣ್ಣಿಲೆ ಮಾಡಿರ್ತಾರ ಅಲ್ಲ, ಮತ್ತೆ ಅದು ಹಂಗಲ್ಲಿ ಅದು ನೋಡಕ್ಕಂಗೆ ಅನ್ಸಂಗಿಲ್ಲ. ಮತ್ತು ಚಂದಾಗಿ ಚಿತ್ತಾರ ಅದು ಬರೆದ್ರೆ ಮತ್ತೆ ವ್ಯಾಪಾರ ಆಗೋದು. ನೋಡುವ ಎಲ್ಲರೂ ಒಂದೊಂದು ತೊಗೋತೀವಿ. 6 ಇಲ್ಲ 5 ಬೇಕು. ಕೊಡೋದು ಹೇಳು. ಅಲ್ವೇ ನೀವು 5 ತೊಗೊಂಡ್ರು ಅಷ್ಟ, 50 ತೊಗೊಂಡ್ರು ಅಷ್ಟ. ನಾನು ರೇಟ್ ಹೆಂಗೆ ಬಿಟ್ಟು ಕೊಡಕತ್ತಿ? ಹಬ್ಬದ ಇದು ವರ್ಷಕ್ಕೊಮ್ಮೆ ತೊಗೊಂತೀರಿ ನಾಗಪ್ಪನ. ಏನು ವಾರ ತೊಗೊಳವ ಇವು? ಹೌದಿಲ್ಲ? ಏನು ಬೆಳೆದೋಗ್ರೆ ನಾವು ಮಾಡ್ಕೊಂಡು ತಿನ್ನೋರು. 100 ರೂಪಾಯಿ, 10 ರೂಪಾಯಿ 20 ರೂಪಾಯಿಗೆಲ್ಲ ಸಣ್ಣತನ ಮಾಡಬೇಡ್ರಿ. ಆತು ಎಲ್ಲರಿಗೂ 70 ರೂಪಾಯಿ. ಇದ್ರ ಮ್ಯಾಗ ಮತ್ತೆ ಇಳ್ಯಾಕಾಗಲ್ಲ. 70 ರೂಪಾಯಿಗೆ ಒಂದು ಏನು ನಾನೇನು ಭಾಳ ತುಟ್ಟು ಏನು ಹೇಳಿಲ್ಲ. ನೋಡು ವಿಚಾರ ಮಾಡಿರಿ. 70 ರೂಪಾಯಿ ಭಾಳ ಏನಲ್ಲ. ಬಡ ಹೂ ಅಂದ್ರೆ ಮತ್ತೆ ಎಲ್ಲರಿಗೆ ಕಟ್ಕೊಟ್ಬಿಡ್ತಾನೆ. 50 ರೂಪಾಯಿಗೆ ಒಂದು ಮಾಡ 50 ರೂಪಾಯಿಗೆ ಒಂದು ಮಾಡ. ಅಲ್ಲಿ ಬಾ ಅಲ್ಲಿ ಕೆಳಗಿಲ್ಲೇ ಯಾವ್ದೇ ಬಗಾರ್ಪೇಟಿ ಇಲ್ಲಿ ಕೆಳಗೆ ಹೂವಿನ ಅಂಗಡಿ ಕಡೆ ಕೆಳಗೆ ಇಳಿದ್ವಿ ಅಂದ್ರೆ ಎಷ್ಟು ಕಡಿಮೆ ಸಸ್ತಾಗ ಸಿಗ್ತಾವ ಗೊತ್ತಾನ. ನೀನು ಇಲ್ಲಿ ಒಂಚೂರು ಮ್ಯಾಗ ಕುಂತಿ ಅಂತ ಭಾರಿ ರೇಟ್ ಹೇಳ್ತೀನಿ ನೋಡುವ. ನೋಡಿ ವಿಚಾರ ಮಾಡ. ಇಲ್ವೇ ಎಲ್ಲ ಕಡೆ ಕೇಳ್ಕೊಂಬ. ನನ್ನ ಕಡಿಮೆ ಯಾರು ಕೊಟ್ರು ನೋಡ. ಅದು ಅಲ್ದ ನನ್ನಷ್ಟು ಚಿತ್ತಾರ ಚಂದಾಗಿ ತಯಾರು ಯಾರು ಮಾಡ್ಯಾರ ನೋಡೋಗ್ಬೇಕಾರ ನೀನು. ನೀವೆಲ್ಲ ನನ್ನ ಮಕ್ಳು ಕುತ್ಕೊಂಡು ಬರೋದು ಇಷ್ಟು ಚಂದ ಪೇಂಟ್ ಮಾಡಿ ಇವೆಲ್ಲ ನಾಗಪ್ಪನ ನಾ ಮಾಡಿ ಕೊಟ್ಟಂಗೆ ಅವ್ರು ಬಣ್ಣ ತೀಡ್ಯಾರ. ಇದಕ್ಕೆ ಗೊತ್ತಾನ? ಹುತ್ತದ ಮಣ್ಣು ತರಾಕ ಅಲ್ಲಿ ಹೊಲಕ್ಕೆ ಹೋಗಿ ಹುತ್ತದ ಮಣ್ಣು ತಂದು ಅಷ್ಟು ಚಂದ ಕುತ್ಕೊಂಡು ನಾಗಪ್ಪನ ಮಾಡಿ ಎಲ್ಲ ಪೂರ್ಗಾಣಿಸಿರೋದು ನಾನು. ಹಂಗೆ ಒಳ್ಳೆ ಇದು ಬೇಡ ಅನ್ನಕ್ಕೆ ಹೋಗ್ಬೇಡ. ತಗೋರಿ ಬಡ ತಗೋರಿ. ಹಂಗೆ ಯಾಕೆ ಕಾಡ್ತೀರಿ? 50 ರೂಪಾಯಿಗೆ ಒಂದು 60 ರೂಪಾಯಿ ಲಾಸ್ಟ್. ಅದ್ರ ಮ್ಯಾಗ ಆಗೋದಿಲ್ಲ. 7 ಬೀಳು ನಮಗೆಲ್ಲ 7 ಆಗಿ ಬರೋದಿಲ್ಲ. ಅದಕ್ಕೆ 60 ರೂಪಾಯಿಗೆ ಒಂದು ಮಾಡ್ಕೊಂಡು ಒಟ್ಟರು ತೊಗೋತೀವಿ. ಆಯ್ತು ತೋರಿವ. ಸುಮ್ಮನೆ ಏನು ಕಾಡ್ಕೊಂಡು ನಿಲ್ಲೋದು ಬೆಳಗಿಂದ ಇದು ನಮಗೂ ಬೆಳಗಿಂದ ನಟ್ಟಕಟ್ಟ ವ್ಯಾಪಾರ ಆಗಿರ್ತೈತಿ. ಆಯ್ತು ತೋರಿ ಬೋಲತ್ತ. ಅಲ್ಲೇನಿಂದ ಒಂದು ಕವರ್ನೇ ಹಾಕಿ ಕೊಡು. ನಮ್ಮ ಚೀಲದಾಗ ಸಂತಿ ಹಾಕಿಸ್ಕೋಬೇಕಾ? ಮತ್ತು ನಾಗಪ್ಪ ದಕ್ಕೆಕ್ಕವು ಹೊಸು ಅಂದ್ರಾಗ ಹಾಕು. ಮತ್ತು ಇದು ನಮ್ಮ ಮನೆಗೆ ಹೋಗಿ ಒಂದೊಂದು ತೊಗೋತೀವಿ. ಒಂದ ಥರದ್ವ ಹಾಕಿಬಿಡು. ಆಯ್ತಾಯ್ತು. ಎಲ್ಲರಿಗೂ ನಾಗರ ಪಂಚಮಿಯ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರ ಮನೆಯಲ್ಲೂ ಹಾಲು ಹಾಕಕ್ಕೆ ನಾಗಪ್ಪ, ಆಮೇಲೆ ಉಂಡಿ, ನಾಗರ ಪಂಚಮಿಗೋಸ್ಕರ ಕಟ್ಟುವಂಥ ಜೋಕಾಲಿ, ಸವಿಯಾದ ನೆನಪುಗಳು, ಎಲ್ಲ ಒಂದು ಹಬ್ಬದ ವಾತಾವರಣ ಖುಷಿಯಾಗಿರಲಿ ಅಂತ ಬೇಡ್ಕೊಳ್ತೀನಿ. ನಾನು ಕೂಡ ಹುಷಾರಾಗಿನಿ ಸ್ವಲ್ಪ ಮಟ್ಟಿಗೆ, ಪೂರ್ತಿಯಾಗಿಲ್ಲ. ಆದರೂ ಮನೆಯೊಳಗೆ ಹಬ್ಬದ ತಯಾರಿ. ನನಗೆ ಹಬ್ಬದಾಗ ಜೋ ಅಂತ ಮಕ್ಕಳಕ್ಕೆ ಇಷ್ಟ ಇಲ್ಲ. ಹಾಗಾಗಿ ಎದ್ದು ಆದಷ್ಟು ಆ್ಯಕ್ಟಿವ್ ಆಗಿರೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಆದಷ್ಟು ಕೆಲಸಗಳನ್ನು ಮಾಡ್ಕೊಳಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಇವತ್ತು ಒಂಚೂರು ಸಂತಿಗಿಂತ ತರು ಬೇರೆ ಕೆಲಸ ಅದಾವು, ಸುಮಾರು ಕೆಲಸ ಅದಾವೆ. ಇವತ್ತಂತರೂ ಮಾಡ್ಕೋಬೇಕು, ಎಲ್ಲ ಕೆಲಸನೂ ಮಾಡ್ಕೋಬೇಕು. ಪ್ಯಾಟಿಗೆ ಹೋಗ್ಬೇಕು. ಇದಿಷ್ಟು ಮುಗಿಸಿ ಈಗ ಹೋಗ್ತೇನೆ ಪ್ಯಾಟಿಗೆ. ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಏನ್ರಿ ಫೋನ್ ಮಾಡಿದ್ ನನಗೇನು ಗೊತ್ತು? ನನಗೆ ಕಸ್ತ ನಾವು ಫೋನ್ ಯವಾ ಅಯ್ಯ ಬಂತಲ್ಲ ನನ್ನ ಮಗ ನೆಂದರ್ ಮಂದಾಗ ಅಂತೇಳಿ. ಯವಾ ತಗೋ, ಇದು ನಿನಗಂತಂದೆ ನೋಡು. ಸೀರೆ ಯವ್ವಾ ಎಷ್ಟು ಚಂದ ಐತಿ ಸೀರೆ. ಇಲ್ಲೋಡ್ರಿ ನನ್ನ ಮಗ ಎಂತ ಚಂದ ಸೀರೆ ತಂದಾನ. ಯವ್ವ ನನ್ನ ಮಗನ ಈ ಬಾಕ್ಸಿಗೆ ಎಷ್ಟು ಕೊಟ್ಟಿಲ್ಲ ರೊಕ್ಕನ. ಯಪ್ಪ ನನಗರ ಭಾರಿ ಇಷ್ಟ ಆತಪ್ಪ ಸೀರೆ. ಭಾರಿ ಮನ್ಸಿಗೆ ಬಂತೋಡ ನನಗಂತೂ ಸೀರೆ ಭಾರಿ ಚಂದ ಐತಿ. ಹ್ಞೂ ಬೇ, ಮತ್ತೆ ನಿಂಗೆ ಇಷ್ಟ ಅಂತೇಳಿ ನಾನಷ್ಟು ಕಾಳಜಿಲೆ ತಗೊಂಬಂದಿನಿ. ಚಂದ ಐತಪ್ಪ ಸೀರೆ. ಹಬ್ಬಕ್ಕೆ ನನಗ ಎಷ್ಟಿದಕ್ಕ? ಈ ಸೀರೆ ಹಬ್ಬಕ್ಕೆ ನಿನಗಂತೇಳಿ ತಂದೆ ನಾನು. ಗೊತ್ತನ ಸ್ವಲ್ಪ ರೊಕ್ಕ ಸಿಕ್ತ ಕೈಯಾಗ, ಸ್ವಲ್ಪ ಬರದಿತ್ತು, ಹಂಗಾಗಿ ತಗೊಂಬಂದೆ. ಅಲ್ಲೇ
ನೀನು ಹೋಟೆಲ್ ದಂಧೆ ಮಾಡ್ತೀನಿ ಅಂತೇಳಿ ಅಲ್ಲಿ ಅಡ್ವಾನ್ಸ್ ಕೊಟ್ಟೇನಿ, ಇಲ್ಲಿ ಫರ್ನಿಚರ್ ತಂದಿಟ್ಟೇನಿ, ಒಲಿ ತಂದೆ, ಸಂತಿ ಹಾಕ್ಸಿದೆ ಅಂತ ಹೇಳಿದ್ದಲ್ಲ, ಅದೆಲ್ಲ ಏನಾತ? ಅದೆಲ್ಲ ಅಪ್ಪ ನನ್ನ ಕೈಯಲ್ಲಿ ಮಾಡೋದಾಗಲ್ಲ ಅದೆಲ್ಲ. ಅದಕ್ಕೆ ಅಂಗಡಿ ಅಡ್ವಾನ್ಸ್ ಇಸ್ಕೊಂಡ್ಬಿಟ್ಟೆ ವಾಪಸ್. ಇನ್ನು ಫರ್ನಿಚರ್ ಅದೆಲ್ಲ ಯಾರು ಬೇಕು ಅವರಿಗೆಲ್ಲ ಕೊಟ್ಬಿಟ್ಟೆ, ಅದು ರೊಕ್ಕನೂ ಬಂತು. ಏನ ಎಲ್ಲ ವಾಪಸ್ ಇದು ಮಾಡ್ಬಿಟ್ಟಿ? ರೊಕ್ಕ ಬಂತ? ಮತ್ತಲ್ಲ ರೊಕ್ಕ ತಂದು ವಾಪಸ್ ಕೊಡ್ಬೇಕು ಬೇಡ ನನ್ ಕೈಯಾಗ? ಏನ್ ಮಾಡಕತ್ತಿ ಅದನ್ನ ರೊಕ್ಕನ? ಅಪ್ಪ ನಾನು ಒಂದು ವ್ಯವಸ್ಥೆ ಕರೆಕ್ಟಾಗಿ ಮಾಡತ್ತೀನಿ, ನಿಂಗೆ ಅದೆಲ್ಲ ಗೊತ್ತಾಗಲ್ಲ ಏನು? ಮೊನ್ನೆ ನಾನು ಜೈಲಾಗಿದ್ದಾಗ ವಿಚಾರ ಮಾಡಿಬಿಟ್ಟೆ ಇದ್ರ ಬಗ್ಗೆ ಏನು ಮಾಡ್ಬೋದು ಅಂತೇಳಿ. ಆ ರೊಕ್ಕ ಇರೋದಕ್ಕೆ ಈಗ ಏನು ಎಷ್ಟು ಹೆಲ್ಪ್ ಆಗೈತಿ ಗೊತ್ತೇನ? ನಮ್ಮ ಹೋಗಿ ಒಂದು ಚಲೋ ಸೊಸಿ ತರಾಕತ್ತೀನಿ. ಸೊಸಿ ತರೋದಂದ್ರೆ ಏನು ಸುಮ್ಮನೆ ಆಕೈತೆ ಅಂತ ಮಾಡಿರಿ? ಈಗ ನಾವೇ ಖರ್ಚು ಮಾಡಿ ಮದುವೆ ಮಾಡೋದಾಗಿತ್ತಂದ್ರೆ ಮಿನಿಮಮ್ ಒಂದು 5-6 ಲಕ್ಷ ರೂಪಾಯಿ ಬೇಕಿತ್ತು. ಈಗಿಂದೆಲ್ಲ ಬಂಗಾರ ರೇಟ್, ಈಗಿನ ಸಂತಿ ಸಾಮಾನ, ಈ ಪೆಂಡಲ್, ಮಂದಿಗೆ ಹಾಕ್ಸೋ ಊಟದ ಖರ್ಚು, ಬೀಗ್ರ ಕರಿ ಕಳಿಸು, ಗಾಡಿ ಖರ್ಚು ಅಂತೇಳಿ ಏನು ಸ್ವಲ್ಪ ಆಕಿತ್ತಾನ? ಈಗ ಅದು ಯಾವುದು ಚಿಂತೆ ಇಲ್ದಂಗೆ ಅದೇ ಅಷ್ಟೇ ರೊಕ್ಕ ಖರ್ಚಾದ್ರು ಅದು ಯಾವುದು ಚಿಂತೆ ನಿನಗಂತೂ ಇಲ್ಲ ಬೇ, ಹೌದಿಲ್ಲ? ಒಳ್ಳೆ ಸೊಸಿ ಶ್ರೀಮಂತರ ಸೊಸಿನೇ ತರಾತೀನಿ, ನೀನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡವ. ಅಯ್ಯೋ ನಾನೇನು ತಲೆ ಭಾಳ ಕೆಡಿಸ್ಕೊಂಡಿಲ್ಲ ಮಗನೇ. ನಿಮ್ಮಪ್ಪ ಅದಕ್ಕೆ ಒಂಚೂರು ಸಮಾಧಾನ ಆಗಂಗೆ ಏನು ಮಾಡತ್ತಿ ಅಂತ ಹೇಳ್ಬಿಡಲ್ಲ. ಯಾಕೆ ಅವ್ರಿಗೂ ಇಲ್ಲ ಟೆನ್ಷನ್ ಕೊಡ್ತೀಯಪ್ಪ? ಅದು ಏನು ಗೊತ್ತೇನ, ರೊಕ್ಕ ಎಲ್ಲ ಇಸ್ಕೊಂಡ್ಬಿಟ್ನೆ. ಈಗ ಮತ್ತು ನಾನು ಶ್ರೀಮಂತರ ಮನೆ ಹುಡುಗಿ ಲವ್ ಮಾಡತ್ತಂದ್ರೆ ಅದ್ರ ತಕ್ಕಂಗೆ ಖರ್ಚು ಮಾಡ್ಬೇಕಲ್ಲ ಸ್ವಲ್ಪ. ಅದಕ್ಕೆ ಹೊರಗೆ ಊಟಕ್ಕೆ ಪಟಕ್ಕೆ ಅಲ್ಲಿ ಓದಲೆ ಬಂದಲ್ಲೆಲ್ಲ ಸ್ವಲ್ಪ ಬಿಲ್ ನಾನೇ ಕೊಡಾತೀನಿ. ಆಕಿ ಮದುವೆ ವಿಚಾರ ಹೇಳ್ಯಾಳಂತೆ ಮನ್ಯಾಗ. ಅವರು ಹುಡುಗನ ಕರ್ಕೊಂಬ ಮಾತಾಡೋಣ, ಯಾಕೆ ನನಗೆ ಒಪ್ಪಿಗೆ ಇಲ್ಲ, ಈ ಲವ್ ಮ್ಯಾರೇಜ್ ಗಿರೇಜ್ ಎಲ್ಲ ಬೇಡ ಅನ್ನತ್ತಾರಂತೆ. ಆಕಿ ಇಲ್ಲ ನಾನು ಮದುವೆ ಆದ್ರೆ ಅವನ್ನೇ ಆಗೋದು ಅನ್ನತ್ತಾಳಂತೆ. ಅದಕ್ಕೆ ಅಂದಾಳಂತೆ. ಮತ್ತು ಆಕಿಗೆ ಒಂಚೂರು ನಾನು ಗಿಫ್ಟ್ ಕೊಡೋದಿಲ್ಲ ಬೇಡ, ಇವತ್ತೊಂದು ಬಂಗಾರದ ಉಂಗುರ ಗಿಫ್ಟ್ ಕೊಟ್ಟೇನೆ ಆಕಿಗೆ, ಗೊತ್ತನ? ಅಕಸ್ಮಾತ್ ಅವ್ರ ಮನ್ಯಾಗ ಒಪ್ಪದೇ ಇಲ್ಲ ಅಂತ ಗೊತ್ತಾದ್ರೆ ನನ್ನ ಜೊತೆ ಬರ್ತೇನೆ ಅಂದಾಳ. ಸೀದಾ ಸಸಿ ಕರ್ಕೊಂಡು ಮನೆಗೆ ಬರ್ತೇನೆ. ಇವತ್ತು ಅಕ್ಕಿ ನಾನು ಇಬ್ಬರು ಅರ್ಬಿ ಅಂಗಡಿಗೆ ಹೋಗಿ ಅಕ್ಕಿಗೂ ಈ ಸಲ ಹಬ್ಬಕ್ಕೆ ಅರ್ಬಿ ಕೊಡಿಸಿದೆ. ನಿನಗೂ ಸೀರೆ ತೊಗೊಂಡೆ. ಈ ಸೀರೆ ನಿನ್ನ ಸೊಸಿನೇ ಸೆಲೆಕ್ಟ್ ಮಾಡಾಳ, ಹೆಂಗೈತಿ? ಹೌದಾ, ಭಾಳ ಚಂದ ಐತ್ಲ ಕಲರ್, ದಡಿ, ರೇಷ್ಮಿದು ಎಷ್ಟಿದಕ್ಕೆ ರೊಕ್ಕ? 12,000. 12,000ನಾ? ಅಡ್ಡಿಲ್ಲಪ್ಪ ಅಡ್ಡಿಲ್ಲ, ತುಟ್ಟಿ ಸೀರೆನ ತಂದು ಬಿಡು ಮಗ. ಅಂದ್ರೆ ನಿನ್ನಂಗೆ ಇರ್ಬೇಕು ನೋಡು. ಆತಾತ, ನೀ ಏನು ಮಾಡಿದ್ರೆ ನನಗೆ ಅದಕ್ಕೆಲ್ಲದಕ್ಕೂ ನಾನು ಫುಲ್ ಸಪೋರ್ಟ್ ಐತಿ. ಈ ಸೀರೆ ತೆಗೆದಿಟ್ಟು ಬರ್ತೇನೆ. ತೆಗೆದಿಡಲ್ಲ, ಆ ಗಿರ್ಜವನ್ ಕಡೆ ಜಂಪರ್ ಹೊಲ್ಯಾಕೆ ಹಾಕಿ ಬರ್ತೇನೆ. ಏನು ಆಕಿಗೆ ತೋರಿಸಿದ್ರೆ ಮುಗೀತಿ, ಎಲ್ಲರಿಗೆ ತೋರಿಸ್ದಂಗೆ ಅದು ಸುದ್ದಿ ಸೀದಾ ನಿಮ್ಮ ಅತ್ತಿ ಕಡೆ ಹೋಗತಿ. ಇಲ್ಲೋಡ ಮಣ್ ತಿನ್ನು ಕೆಲಸ ಮಾಡಾಕತ್ತಿ ನೀನು. ನಿಮ್ಮವು ಕುಣಿತಾಳ ಅಂತೇಳಿ ನಾ ಕುಣಿಯಂಗಲ್ಲ, ಹೇಳಾಕತ್ತೇನ್ ಕೇಳ. ಮಾನ ಮರ್ಯಾದಿ ಇಟ್ಕೊಂಡು ಜೀವನ ಮಾಡೋದನ್ನ ಮಾಡು. ಮೂರ್ ಕಾಶಿಗೆ ಹರಾಜಾಗುವಂತ ಕೆಲಸ ಮಾಡಕ್ ಹೋಗ್ಬೇಡ. ಏನ ಯಾವ್ಯಾವಕಿನ್ನ ಲಗ್ನ ಆಗಿ ಮನಿ ಹೋಗಿಸ್ಕೊಂಡು ಬರಬೇಡ. ನನ್ನ ಮಾತು ಕೇಳೋ. ಏನ 3 ದಿನ ಬಾಳೆ ಮಾಡಿದ್ಲ, ಹೊಸ ಬಿಸಿಯಾಗಿ ಚಂದ ಅನಸ್ತತಿ, ಆಮ್ಯಾಗ ನೋಡು. ಏನಾಗೋದಿಲ್ಲ ಹೇಳಪ್ಪ, ನಾವಿಬ್ರು ಪ್ರೀತಿ ಮಾಡತ್ತೀವಿ. ಆಯ್ತು, ಇಲ್ಲೇ ಕರ್ಕೊಂಬರ್ತೇನೆ, ನೀವ ಮದುವೆ ಮಾಡ್ರಲ್ಲ. ಅವ್ರ ಮನ್ಯಾನಾರು ಒಪ್ಲಾರ್ದ ನೀ ಲಗ್ನ ಮಾಡ್ಕೋತೀನಿ ಅವ್ರನ್ನ, ಆಕಿನ್ನ. ಅವ್ರ ಮನ್ಯಾನಾರು ಒಪ್ಪಿದ್ರಟ್ಟ ನಾ ಲಗ್ನ ಮಾಡ್ಸವ.